ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ನೌಕರ ಸಿಬ್ಬಂದಿಗಳೇ ಪ್ರಮುಖವಾಗಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಗಣ್ಯರಾದಂತಹ ಆರ್.ಡಿ. ಉದಾಸ್ ಅವರೇ, ವೈದ್ಯರಾಜರವರೇ, ತಾಲೂಕು ಅಪ್ಕಮ್ ಅಧ್ಯಕ್ಷರಾದಂತಹ ನಾಗೇಶ್ ಅವರೇ, ಮತ್ತು ಹೋರಾಟಗಾರರಾದಂತಹ ಲೋಕೇಶ್ ನಾಗೇಶ್ ಅವರೇ, ವಿಮಲಪ್ಪ ಅವರೇ, ನಾಗರಾಜ್ ಅವರೇ, ಇವತ್ತು ಬಹಳ ಮಹತ್ತರವಾದ ದಿನ. ಯಾಕೆಂದರೆ ಪಂಚಾಯತ್ ರಾಜ್ ದಿವಸ ಅಂದರೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾದಂಥ ಒಂದು ದಿನ. ಇದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಪಂಚಾಯತ್ ರಾಜ್ ವ್ಯವಸ್ಥೆಯ ಉದ್ದೇಶ ಏನಪ್ಪ ಅಂದರೆ ಗಾಂಧೀಜಿಯವರ ಸ್ವರಾಜ್ಯದ ಕನಸು ಗ್ರಾಮ ಮಟ್ಟಕ್ಕೆ ಹೋಗಬೇಕು, ಜೊತೆಗೆ ಗ್ರಾಮಗಳು ಅದರಲ್ಲಿ ಭಾಗಿಯಾಗಬೇಕು, ದಲಿತರು ಭಾಗಿಯಾಗಬೇಕು ಆಡಳಿತ ವ್ಯವಸ್ಥೆಯಲ್ಲಿ ಅನ್ನೋದು ಪ್ರಥಮ ಉದ್ದೇಶ. ಹಾಗಾಗಿ ಈ ಗ್ರಾಮಾಡಳಿತ ವಿಕೇಂದ್ರೀಕರಣದ ಒಂದು ರೂಪುರೇಷೆಯನ್ನು ನಮ್ಮ ತಾಲೂಕಿನವರ ಹಿರಿಯ ರಾಜಕಾರಿ ಮುತ್ಸದಿ ಆದಂತಹ ಅಬ್ದುಲ್ ಲತೀಫ್ ಸಾಬ್ ಅವರ ಒಂದು ದೂರದೃಷ್ಟಿ. ಒಂದು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳ್ಳಬೇಕಾದ್ರೆ ಗ್ರಾಮಾಡಳಿತಗಳು ಇರಬೇಕು ಅಂತಕ್ಕಂಥದ್ದು ಅವರ ವಾದ. ಹಾಗಾಗಿ ರಾಮಕೃಷ್ಣ ಹೆಗ್ಡೆಯವರ ನೇತೃತ್ವದಲ್ಲಿ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಅಬ್ದುಲ್ ಲತೀಫ್ ಸಾಬ್ ಅವರು ಕಡಾಖಂಡಿತವಾಗಿ ಕರ್ನಾಟಕದಲ್ಲಿ ಅನುಷ್ಠಾನಗೊಳಿಸಬೇಕು, ಭಾಳ 3 ಹಂತದಲ್ಲಿ ಆಡಳಿತವನ್ನು ಸ್ಥಳೀಕರಿಗೆ ತಲುಪಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮತ್ತು ಮಂಡಲ ಪಂಚಾಯತಿ ಅನುಷ್ಠಾನಗೊಳಿಸಿತು. ಆನಂತರ ಬಸವಲಿಂಗಪ್ಪ ಗ್ರಾಮಾಭಿವೃದ್ಧಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಇನ್ನೂ ವಾರ್ಡ್ ವೈಸ್ ಮೆಂಬರ್ನ ಹೆಚ್ಚು ಮಾಡುವಂಥ ಒಂದು ಆಡಳಿತ ಸೃಷ್ಟಿ. ಈ ಉದ್ದೇಶ ಏನಪ್ಪ ಅಂದರೆ ಭಾರತ ಇಡೀ ಜಗತ್ತಿನಲ್ಲಿ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಅಂದರೆ ಒಂದು ನಿಗಮಾನ್ಯ ಪದ್ಧತಿಯಿಂದ ಮತ್ತು ಪಾಳೆಗಾರಿಕೆ ಸಂಸ್ಕೃತಿಯಿಂದ ಮತ್ತು ಆಡಳಿಕೆಯಿಂದ ಇವತ್ತು ಜನಸಾಮಾನ್ಯರಿಗೆ ಅಧಿಕಾರ ಸಿಕ್ಕದಂಥ ಪ್ರಜಾಪ್ರಭುತ್ವ ದಿನ. ಅಂದರೆ ಅಲ್ಲಿ ಬಂದಂಥ ಒಂದು ಆಶಯಗಳು ಅದು ಗಟ್ಟಿಗೊಳಿಸಬೇಕು ಅಂದರೆ ಸ್ಥಳೀಕರಿಗೆ ಆಡಳಿತವನ್ನು ಕೊಡಬೇಕು ಅಂತ ಇದು ಉದ್ದೇಶನ ನಾವು ಪಾಲುದಾರರಾಗಬೇಕು. ಆಡಳಿತದಲ್ಲಿ ಪಾಲುದಾರರಾಗಬೇಕು ಅಂದರೆ ನಮ್ಮ ಕಷ್ಟ ನೋವುಗಳು ನಮ್ಮ ಹತ್ತಿರದಲ್ಲಿ ಕಾಣ್ತವೆ. ನಾವು ಶಾಸಕಾಂಗ ಮತ್ತು ಸಂಸತ್ತು ಅಲ್ಲಿ ಪ್ರತಿನಿಧಿಸ್ತಕ್ಕಂಥದ್ದು ನಮ್ಮ ಸಮಸ್ಯೆಗಳನ್ನ ದಾಟಿಸ್ಬೇಕು ಅಂದರೆ ಈ ಸ್ಥಳೀಕ ಸಮಸ್ಯೆಗಳು ಸ್ಥಳೀಕರೇ ಇರಬೇಕು ಅನ್ನೋದು ಈ ಒಂದು ಯೋಜನೆ ಉದ್ದೇಶ. ಹಾಗಾಗಿ ಇವುದು ಭಾಳ ಅರ್ಥಪೂರ್ಣವಾದಂಥದ್ದು. ಈ ಅಬ್ದುಲ್ ಲತೀಫ್ ಸಾಬ್ಗೆ ಆ ಕ್ರೆಡಿಟ್ ಸಲ್ಲಬೇಕು. ಯಾಕೆಂದರೆ ನಾವು ಏನೇ ಒಂದು ಸಣ್ಣ ಅಧಿಕಾರ ಆದ್ರೂ ಅದಕ್ಕೆ ಅಂದ್ಕೊಳ್ತೀವಿ. ಆ ಸಂದರ್ಭದಲ್ಲಿ ಆ ದಿನಗಳಲ್ಲಿ ಬರ ಇದ್ದಂಥ ಸಂದರ್ಭ, ಅದು ತೀವ್ರ ನೀರಿನ ಸಮಸ್ಯೆ ಅಗಾಧವಾಗಿದ್ದಂಥ ಸಂದರ್ಭದಲ್ಲಿ ಅವರು ನೀರು ಸಾಬಾನಿಸ್ಕೊಂಡು ಆ ದಿನಗಳಲ್ಲಿ ಇಡೀ ಬಾವಿಗಳಲ್ಲಿ ಎಲ್ಲೋ ಮೈಲಿಗಟ್ಟಲೆ ಒತ್ತು ತರ್ತಿದ್ದಂಥ ಸಂದರ್ಭಗಳ ಮಹಿಳೆಯರ ಸಮಸ್ಯೆನ ತಪ್ಪಿಸ್ಬೇಕು ಮತ್ತು ಜನಸಾಮಾನ್ಯರಿಗೆ ಅಲ್ಲೇ ಆಡಳಿತ ಸಿಗಬೇಕು. ಈ ಎಲ್ಲ ದೂರದೃಷ್ಟಿ ಇಟ್ಕೊಂಡು ಕನಸು ನನಸಾಗಲಿಕ್ಕೆ ಸಚಿವ ಸಂಪುಟದ ಮುಂದೆ ಈ ಒಂದು ಇದನ್ನು ತರ್ತಾರೆ. ಈ ತಂದಂಥ ಸಂದರ್ಭದಲ್ಲಿ ಅವ್ರಿಗೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಲ್ಲ. ಯಾಕಂದ್ರೆ ನಾವು ನೋಡಿದ್ವಿ ಯಾವುದೇ ಶಾಸಕಾಂಗದಲ್ಲಿ ಇರ್ತಕ್ಕಂಥವ್ರು ತಮ್ಮ ಅಧಿಕಾರನ ಬಿಟ್ಕೊಡೋಕ್ಕೆ ಯಾರು ಸಿದ್ಧ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ಉಪವಾಸ ಕೂತ್ಬಿಡ್ತಾರೆ. ಅವರು ಇಲ್ಲ ಅದಾಗಲೇ ಅನುಷ್ಠಾನಗೊಳ್ಳಲೇಬೇಕು ಅಂತೇಳಿ ತಪ್ಪಿ ನೀವು ಪಾಸ್ ಮಾಡಿಲ್ಲ, ಸಚಿವ ಸಂಪುಟದಲ್ಲಿ ಅಧಿವೇಶನದಲ್ಲಿ ಪಾಸ್ ಮಾಡಲಿಲ್ಲ ಅಂದರೆ ನಾನು ನನ್ನ ಸಚಿವ ಸಂಪುಟ ರಾಜೀನಾಮೆ ಕೊಡುತ್ತೆ ಅಂದರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕ್ಕೂ ಮುಂದಾಗ್ತಾರೆ. ಅಂಥ ಒಂದು ದೂರದೃಷ್ಟಿ ಇದ್ದಂಥ ಇವತ್ತು ನಾವೇನಾದರೂ ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಥವಾ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಅಧಿಕಾರ ಅನುಭವಿಸ್ತೀವಿ ಅಂತ ಅನ್ನೋ ಕನಸರು ಇದ್ದರೆ ಅದು ಅಬ್ದುಲ್ ಲತೀಫ್ ಸಾಬ್ ಕೊಡುಗೆ ಅಂತಕ್ಕಂಥದ್ದನ್ನ ನಾವು ಯಾರೂ ಮರೆಯಾಗಿಲ್ಲ. ಇವತ್ತು ಗ್ರಾಮದಲ್ಲಿ ಡ್ರೈನೇಜ್ಗಳನ್ನ ನಾವು ನೋಡಿದ್ದೀವಿ, ಮತ್ತು ನೀರಿನ ವ್ಯವಸ್ಥೆ ಸುಸಜ್ಜಿತವಾದ ವ್ಯವಸ್ಥೆ ನೋಡಿದ್ದೀವಿ, ಗ್ರಂಥಾಲಯಗಳು ನೋಡ್ತಾ ಇದ್ದೀವಿ, ಮತ್ತು ಹಾಗೆಯೇ ಎಲ್ಲ ರೀತಿಯ ಗ್ರಾಮಾಭಿವೃದ್ಧಿಗೆ ಏನು ಅಭಿವೃದ್ಧಿಗೆ ಇವತ್ತು ನಾವು ಕಾಮಗಾರಿಗಳು ನೋಡ್ತೀವಿ, ಅದೆಲ್ಲ ಅನುಷ್ಠಾನಗೊಂಡದ್ದು ಗ್ರಾಮ ಪಂಚಾಯತಿ ಬಂದು
ನಾವು ಯಾವುದು ಮರೆಯೋಂಗಿಲ್ಲ. ಯಾಕಂದರೆ ಹಿಂದೆ ಅದು ಶಾಸಕರು ಇಡೀ ಕ್ಷೇತ್ರ ವ್ಯಾಪ್ತಿ ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಏನೇ ಅನುಕೂಲಗಳಿರಲಿಲ್ಲ, ಅನುದಾನ ಬರ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಆಡಳಿತದಲ್ಲಿ ಆದಾಯನ ಸಂಗ್ರಹಿಸುವ ಮುಖಾಂತರ, ಅದಕ್ಕೆ ಒತ್ತಾಸೆಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡುವ ಮುಖಾಂತರ, ಜೊತೆಗೆ ಕೆಲವು ದೀರ್ಘಾವಧಿ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಈ ಒಂದು ಸ್ಥಳೀಯ ಆಡಳಿತವನ್ನು ಬಲಪಡಿಸಲಿಕ್ಕೆ ಅವರು ಒಂದು ಬುನಾದಿಯನ್ನು ಹಾಕೊಟ್ಟಿದ್ದಾರೆ. ಅದನ್ನು ನಾವು ಸಮರ್ಪಕವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಅಲ್ಪಾವಧಿ ಅವಕಾಶವನ್ನು ಅಥವಾ ಅವರು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ನಾವು ಜನಸಾಮಾನ್ಯರಿಗೆ ವಿನಿಯೋಗಿಸಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನನ್ನ ಮಾತು ಗ್ರಾಮಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಹಾಗೂ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಸ್ಥಳೀಯ ಸರ್ಕಾರಗಳ ಮಹತ್ವ ಮತ್ತು